ಅದೇನೇ ಬಂದ್ರು ಫೇಸ್ ಮಾಡ್ತೀನಿ ನೋಡಿ. ನೋಡಿ ಇವಾಗ ಬಾಕ್ಸಿಂಗ್ ಬೇರೆ ಕಲಿತಾ ಇದ್ದೀನಿ. ವೈ ಫಿಯರ್ ವೆನ್ ತನ್ವೈ ಇಸ್ ಹಿಯರ್ ತಾತ. ಸಾಕು ನಿನ್ ತಲೆ ಹಟ್ಟೆ. ನಡಿ ಹೋಗೋಣ ಮಾವ, ಹೋಗಿ ಬರ್ತೀನಿ ಮಾವ. ಹುಷಾರಮ್ಮ. ನನ್ ಏನ್ ಮಾಡ್ಲಿ ಇವಾಗ? ಮನೆಗೆ ಹೋಗ್ಬಿಡ್ಲಾ? ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ನಾನು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯಕ್ ಬಂದಿಲ್ಲ. ನಂದೊಂದಿಷ್ಟು ಬಟ್ಟೆ ಮತ್ತೆ ನೋಟ್ಸ್ ತಗೊಳಕ್ ಬಂದಿದ್ದೀನಿ. ನಾನೇನ್ ಇಲ್ಲಿ ಇರೋಳಲ್ಲ, ನನ್ ಮತ್ತೆ ಪಪ್ಪನ್ ಮನೆಗೆ ಹೋಗೋಳು. ಪಪ್ಪನ ಹತ್ರ ಹೋಗ್ತೀನಿ ಅಂದ್ರೆ ನಿನ್ನ ಬಿಡೋರು ಯಾರೋ? ಯಾರು ಬಿಡ್ಬೇಕು ಅಂತ ಏನಿಲ್ಲ ಅಜ್ಜಿ. ನಾನ್ ಹೋಗ್ತೀನಿ ಅಂದ್ರೆ ಹೋಗೇ ಹೋಗ್ತೀನಿ. ನಾನ್ ನಿರ್ಧಾರ ಮಾಡಾಗಿದೆ. ತನ್ವಿ, ಏನ್ ಪುಟ್ಟ ಇದು? ಕೋಪ ಮಾಡ್ಕೋಬೇಡ, ನಾನು ಹೇಳೋದನ್ನ ಕೇಳು. ತನ್ವಿ, ಮಾತ್ ಕೇಳೆ, ಎಲ್ಲ ಸರಿ ಹೋಗುತ್ತೆ ಕಣೆ. ಆಗಲ್ಲ ಅಜ್ಜಿ, ನಾನು ಹೋಗ್ತಾ ಇದೀನಿ ಅಂದ್ರೆ ಹೋಗ್ತಾ ಇದೀನಿ ಅಷ್ಟೇ. ಒಂದ್ಸಲ ಕಾಲ್ ಕಟ್ ಮಾಡಿದ ಅರ್ಥ ಏನಂದ್ರೆ ನಿನ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ ಅಂತ. ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಅಮ್ಮನ ಹತ್ರ ಅಜ್ಜಿ ಹತ್ರ ಅಷ್ಟೆಲ್ಲ ಮಾತಾಡಿದೀನಿ. ಇರಿಟೇಟ್ ಮಾಡ್ಬೇಡಿ ಅಂತಾನು ಹೇಳಿದೀನಿ. ಈಗ ಮತ್ತೆ ಅಲ್ಲಿಗೆ ಹೋದ್ರೆ ಸರಿ ಹೋಗಲ್ಲ. ಹಂಗಂತ ನನ್ಗೆ ಇಲ್ಲಿರಕ್ಕೂ ಇಷ್ಟ ಇಲ್ಲ. ಶ್ರೇಷ್ಠ ಆಂಟಿ ಹೀಗ್ ಬೇಕಾದಾಗೆಲ್ಲ ಬಣ್ಣ ಬದಲಾಯಿಸ್ತಾರೆ ಅಂದ್ರೆ ನಾಳೆ ಒಂದಿನ ಆಚೆ ಹಾಕಿದ್ರು ಹಾಕ್ಬೋದು. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಚಿಕ್ಕ ಹುಡುಗಿಯಾಗಿ ಹೀಗೆಲ್ಲ ಹಠ ಹಿಡಿಯೋದು ಸರಿ ಇರಲ್ಲ. ಮನೆಗ್ ಬಂದ್ಬಿಡೆ. ಅಮ್ಮ ಅಜ್ಜಿ ಕೋಪ ಮಾಡ್ಕೊಂಡಿದ್ದಾರೆ ನಿಜ, ಆದ್ರೆ ಸುನಂದ ಅಜ್ಜಿಗೆ ನನ್ ಮೇಲೆ ಕೋಪ ಇಲ್ಲ ಅಲ್ವಾ? ಅವ್ರು ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾರೆ. ಅವ್ರಿಗೆ ಫೋನ್ ಮಾಡ್ತೀನಿ. ಅಮ್ಮ, ನೀನು ಅಜ್ಜಿ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಅಕ್ಕಂಗ್ ಫೋನ್ ಮಾಡ್ತಿದ್ಯಾ? ನೀವಿಬ್ರು ಫೈನಲಿ ಮಾತಾಡ್ತಿದ್ದೀರಲ್ಲ, ಅದೇ ನಂಗೆ ಖುಷಿ. ಅಮ್ಮ ಫೋನ್ ಮಾಡು, ಬೇಗ ಫೋನ್ ಮಾಡು. ಮಾಡು. ಅದನ್ನೇ ತಾನೇ ಮಾಡ್ತಾ ಇದ್ದೆ. ಭಾಗ್ಯ, ನೋಡೆ ಇಲ್ಲಿ ತನ್ವಿನೇ ಫೋನ್ ಮಾಡ್ತಿದ್ದಾಳೆ. ಅವಳ ಬಗ್ಗೆನೆ ಮಾತಾಡ್ತಿದ್ರೆ ಅವಳೇ ಫೋನ್ ಮಾಡಿದಾಳೆ ನೋಡು. ಅಯ್ಯೋ ಅಜ್ಜಿ, ನೀವ್ ಫೋನ್ ಎತ್ತ ಬದಲು ಮಾತಾಡ್ತಿದ್ದೀರಲ್ಲ, ಕೊಡಿ ಇಲ್ಲಿ. ಹಲೋ ಅಕ್ಕ, ಏನ್ ಮಾಡ್ತಾ ಇದ್ಯಾ? ಹಲೋ ಅಮ್ಮ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ. ಅಮ್ಮ, ಯಾಕಮ್ಮ ಸುಮ್ಮನೆ ಇದೆಯಾ? ಮಾತಾಡು. ಕಾಣುವ ದೈವವೇ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಅಮ್ಮ ಮಾತಾಡಮ್ಮ. ಏನ್ ಮಾಡ್ತಿದ್ಯಾ ಬಂಗಾರಿ? ಅಮ್ಮ ಏನಾಯ್ತೆ ಬಂಗಾರಿ? ಏನೋ ಟೆನ್ಷನ್ ಅಲ್ಲಿರೋ ತರ ಇದೆ. ಸುಳ್ಳಮ್ಮ, ಎಲ್ಲ ಸುಳ್ಳು. ಏನ್ ಸುಳ್ಳೆ? ಅಮ್ಮ
ಶ್ರೇಷ್ಠ ಆಂಟಿ ನನ್ ಮೇಲೆ ತೋರ್ಸಿದ್ ಕಾಳಜಿ ಪ್ರೀತಿ ಎಲ್ಲ ಸುಳ್ಳಮ್ಮ. ಪಪ್ಪ ಕೆಲ್ಸದ ಮೇಲೆ ಹೊರಗೋದ್ಮೇಲೆ ಅವ್ರ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜ್ ಕಾಣಿಸ್ತಿದೆ. ಅವ್ರ ಇಷ್ಟ ದಿನ ಪಪ್ಪ ಇದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರು ಅನ್ಸ್ತಿದೆ. ಇವತ್ತು ಹಾಗೆ ಮಾಡಿದ್ರು. ಏನ್ ಮಾಡಿದ್ಲು ಬಂಗಾರಿ? ಬಾಯ್ ತಮ್ಮಿ. ಆಂಟಿ ತಂಗಿ ನೋಡು, ನನ್ಗೆ ಇವತ್ತು ನಿನ್ನ ಪಿಕ್ ಮಾಡೋದಕ್ ಆಗಲ್ಲ. ನಾನು ಯಾವ್ದೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರು ಮೇಡಮ್? ಅಯ್ಯೋ, ನಮ್ಮ ಮನೇಲಿ ಯಾವಳ ಅವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಅವಳು. ಅಮ್ಮ ನನಗ್ ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ. ಏನಾದ್ರೂ ತಿನ್ಕೊಂಡ್ ಬರೋಣ ಅಂದ್ರೆ ದುಡ್ಡಿಲ್ಲ ಅಮ್ಮ. ಮನೇಲೆ ಅಡ್ಗೆ ಮಾಡ್ಕೊಳ್ಳೋಣ ಅಂದ್ರೆ ಮನೆ ಕೀ ಕೂಡ ಇಲ್ಲ. ಒಂದ್ ವೇಳೆ ಕೀ ಇದ್ರು ಅಡ್ಗೆ ಮನೇಲಿ ಏನೂ ಇರಲ್ಲ ಅಮ್ಮ. ಶ್ರೇಷ್ಠ ಆಂಟಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಮ್ಮ. ಪ್ಲೀಸ್ ಏನಾದ್ರು ಮಾಡಮ್ಮ. ಇಲ್ಲಿ ನೋಡು ಬಂಗಾರಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ನಿನ್ನ ಕರ್ಕೊಂಡು ಹೋಗಕ್ ಬರ್ತೀನಿ, ಆಯ್ತಾ ಬಂಗಾರಿ? ಅಮ್ಮ ನಿಜ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿಗೆ ಬರ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ, ಆಯ್ತಾ ಬಂಗಾರಿ? ಸರಿ ಅಮ್ಮ, ಬೇಗ ಬಾ, ನಾನ್ ನಿನ್ಗೋಸ್ಕರ ಕಾಯ್ತಿರ್ತೀನಿ. ಭಾಗ್ಯ, ನಿಜವಾಗ್ಲೂ ತನ್ವಿನ್ ಕರ್ಕೊಂಡ್ ಬರಕ್ ಹೋಗ್ತಿದ್ಯಾ? ಎಷ್ಟೇ ಆದ್ರೂ ನನ್ ಮಗಳೇ ಅಲ್ವಾ ಅಮ್ಮ ಅವಳು. ಮಕ್ಳಿಗೆ ಕೋಪ ಬಂದಾಗ, ನೋವಾದಾಗ ನೆನ್ಪಾಗೋದು ಅಮ್ಮನೇ ತಾನೆ. ಇದು ಹಾಗೆ ಅಮ್ಮ, ಅವಳು ಫೋನ್ ಮಾಡಿ ಕಷ್ಟದಲ್ಲಿದ್ದೀನಿ ಅಂತ ಹೇಳಿದ್ಮೇಲೂ ನಾನು ಹೋಗದೆ ಇರೋದು ಸರಿ ಇರಲ್ಲ. ಖಂಡಿತ ಹೋಗ್ತೀನಿ, ಈಗಲೇ ಹೋಗ್ತೀನಿ. ಸೂಪರ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನೀನು ಅಕ್ಕನ ಕರ್ಕೊಂಡ್ ಬರ್ತೀನಿ ಅಂದಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ನಂಗ್ ಗೊತ್ತಿತ್ತಮ್ಮ ನಿನ್ ತನ್ವಿ ಅಕ್ಕನ್ ಕರ್ಕೊಂಡ್ ಬಂದೇ ಬರ್ತ್ಯಾ, ಇದೆಲ್ಲ ಸರಿ ಆಗತ್ತೆ ಅಂತ. ಸರಿ ಸರಿ ಆಯ್ತು, ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ಅಮ್ಮ ನಿಂಗೇನು ತೊಂದ್ರೆ ಆಗಲ್ಲ ಅಂದ್ರೆ ನಾನು ಬರ್ತೀನಿ ಪ್ಲೀಸ್. ಸರಿ ಆಯ್ತು, ಬಾ ಅಮ್ಮ, ತಗೋ ನಾ ಹೋಗಿ ಬರ್ತೀನಿ. ಮಗಳೇ, ಯಾವ ಕಡೆ ಹೊರಟಿದ್ಯಾ? ಅದು ನಮ್ಮ ಛೋಟಾ ಸಾಹೇಬ್ರನ್ನ ಕರ್ಕೊಂಡು. ತಾತ, ಒಂದ್ ಗುಡ್ ನ್ಯೂಸ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಗುಡ್ ನ್ಯೂಸಾ? ಏನ್ ಮರೆಯೋದು? ಅಕ್ಕನ ಕರ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಏನು, ಬಂಗಾರನ ಕರ್ಕೊಂಡು ಬರ್ತಾ ಇದ್ದೀರಾ? ಒಳ್ಳೇದಾಯ್ತು. ಮಗಳೇ, ಇದೇನು ಇದ್ದಕ್ಕಿದ್ದಾಗ ಮನ ಪರಿವರ್ತನೆ ಆಗಿದ್ದು? ತನ್ವಿನೇ ಫೋನ್ ಮಾಡಿ ಅಲ್ಲೇನೋ ಅವಳಿಗೆ ಕಷ್ಟ ಆಗ್ತಿದೆ ಅಂತ ಹೇಳಿದಾಳೆ. ಎಷ್ಟಾದ್ರೂ ಹೆತ್ತು ಕಳ್ಳಲ್ವಾ, ಮಗಳ ಹತ್ತಾಗ ಚುರುಕ್ ಕಂದಿರತ್ತೆ, ಅದಕ್ಕೆ ಕರ್ಕೊಂಡ್ ಬರಕ್ ಹೋಗ್ತಿದ್ದಾಳೆ. ಅದು ಆ ಶ್ರೇಷ್ಠ ನಿಜವಾದ ಬಣ್ಣ ಏನು ಅನ್ನೋದು ನಮ್ ಬಂಗಾರಿಗೆ ಈಗ ಅರ್ಥ ಆಗ್ತಿದೆ. ಮಗ ಬಂದ್ಮೇಲೆ ಎಲ್ಲಾ ವಿಷಯನೂ ಹೇಳ್ತೀನಿ, ಈಗ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳನ್ನ. ಮಗಳೇ, ನೀವಿಬ್ರೇ ಹೋಗೋದು ಬೇಡ, ರಾತ್ರಿ ಬೇರೆ ಆಗಿದೆ, ನಾನು ಬರ್ತೀನಿ. ಅಯ್ಯೋ ಬೇಡ ಮಗ, ಪರವಾಗಿಲ್ಲ, ನೀವ್ ಆರಾಮಾಗಿರಿ, ನಾ ಹೋಗಿ ಕರ್ಕೊಂಡ್ ಬರ್ತೀನಿ. ತಾತ, ನೀವ್ ಅಮ್ಮನ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ಬಿಡಿ, ನಾನ್ ಇದೀನಲ್ಲ, ಹೀರೋ ನಾನು. ಅದೇನೇ ಬಂದ್ರು ಫೇಸ್ ಮಾಡ್ತೀನಿ ನೋಡಿ. ನೋಡಿ, ಇವಾಗ ಬಾಕ್ಸಿಂಗ್ ಬೇರೆ ಕಲಿತಾ ಇದ್ದೀನಿ. ವೈ ಫಿಯರ್ ವೆನ್ ತನ್ವೈ ಇಸ್ ಹಿಯರ್ ತಾತ. ಸಾಕು ನಿನ್ ತಲೆ ಹಟ್ಟೆ, ನಡಿ ಹೋಗೋಣ. ಮಗ ಹೋಗಿ ಬರ್ತೀನಿ ಮಗ. ಹುಷಾರಮ್ಮ. ಪ್ರತಿಯೊಂದು ನೋವು, ಪ್ರತಿಯೊಂದು ಜವಾಬ್ದಾರಿ ಅವಳೊಬ್ಳೆ ಹೋಗ್ತಾ ಇದ್ದಾಳೆ. ಅದರ ಮೇಲೆ ನೀನ್ ಈ ತರ ಮಾಡ್ತಾ ಇದ್ದೆ, ಇದು ಸರಿನಾ ಫ್ರೆಂಡ್? ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ, ಅವಳ ಜೊತೆ ನಿಂತ್ಕೊಳಕ್ಕೆ ಅವಳಿಗೊಂದು ಜೀವನ ಸಂಗಾತಿನೇ ಇಲ್ಲ. ಅಲ್ಲ, ನಾನು ಇದನ್ನೆಲ್ಲ ಮೊದಲೇ ಯಾಕೆ ಯೋಚನೆ ಮಾಡಲಿಲ್ಲ? ಗೆಳತಿ ಹೇಳಿದ ಹಾಗೆ ಭಾಗ್ಯನ್ಗೆ ಒಂದು ಲೈಫ್ ಪಾರ್ಟ್ನರ್ ಬೇಕು.
ಒಬ್ಬ ಫ್ರೆಂಡ್ ಆಗಿದ್ಕೊಂಡು ಆ ಕೆಲಸನ ನಾನು ಮಾಡಬೇಕಾಗಿತ್ತು. ಅವತ್ತು ಭಾಗ್ಯನ್ಗೆ ಏನ್ ಗಿಫ್ಟ್ ಕೊಡೋದು ಅಂತ ಅಷ್ಟೆಲ್ಲ ಯೋಚನೆ ಮಾಡಿ 25 ಲಕ್ಷ ಕೊಡೋ ಬದಲು ಅವ್ರು ಕಳ್ಕೊಂಡಿರೋ ಪ್ರೀತಿನ, ಅವ್ರು ಬೇರ್ ಮಾಡ್ತಾ ಇರೋ ನೋವನ್ನ ಸರಿ ಮಾಡಬೇಕಾಗಿತ್ತು. ಅದೇ ನಾನು ಭಾಗ್ಯ ಅವ್ರಿಗೆ ಮಾಡೋ ಹೆಲ್ಪ್. ಈಗಲೂ ಕಾಲ ಮಿಂಚಿಲ್ಲ. ಎಲ್ಲಾನು ಸರಿ ಮಾಡಬೇಕು. ಈಗಲೂ ನಾನೆಲ್ಲ ಸರಿ ಮಾಡಬಹುದು. ಇನ್ನು ಕಾದು ಪ್ರಯೋಜನ ಇಲ್ಲ. ಗೆಳತಿನಿ ಎಲ್ಲ ಹೇಳ್ಕೊಂಡಿರೋ ಕಾರಣ ಇದ್ರ ಬಗ್ಗೆ ನಂಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ. ಇದನ್ನ ಮಾಡ್ಬೋದಾ, ಭಾಗ್ಯ ಒಪ್ಕೋತಾರ ಅನ್ನೋ ಒಂದು ಸಣ್ಣ ಸಂದೇಹ ಆಯ್ತು. ಆದ್ರೆ ಅವ್ರ ಅತ್ತೆನೇ ಎಲ್ಲ ಹೇಳ್ಕೊಂಡಿರೋ ಕಾರಣ ಇನ್ನು ಮುಂದೆ ಇದೇ ನನ್ನ ಗೋಲ್ ಆಗ್ಬೇಕು. ಇದಾದಾಗ್ಲೇ ನನ್ನ ಮತ್ತೆ ಭಾಗ್ಯ ನಡುವೆ ಹರಿದಾಡ್ತಾ ಇರೋ ಈ ರೂಮರ್ಸ್ಗಳಿಗೆ ಒಂದು ಬ್ರೇಕ್ ಬೀಳುತ್ತೆ. ಭಾಗ್ಯ ಅವ್ರು ಏನೇನು ಕಳ್ಕೊಂಡಿದಾರೋ ಅದೆಲ್ಲವನ್ನ ನಾನು ಮತ್ತೆ ವಾಪಸ್ ಕೊಡ್ಬೇಕು. ಅವರು ಕಣ್ಣೀರು ಹಾಕ್ದಿರೋ ಹಾಗೆ ನೋಡ್ಕೋಬೇಕು. ಇಷ್ಟು ದಿನ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅವ್ರ ಟೆರಿಬಲ್ ಪಾಸ್ಟು, ಅದೆಲ್ಲವನ್ನ ಮರೆತು ಹೊಸ ಜೀವನ ಶುರು ಮಾಡೋ ಹಾಗೆ ಮಾಡಬೇಕು. ಇದೇ ನನ್ನ ಗೋಲ್ ಆಗಬೇಕು. ಎಸ್, ಇದೆಲ್ಲ ಆಗಬೇಕು ಅಂತಂದ್ರೆ ಭಾಗ್ಯ ಲೈಫಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಬರಬೇಕು. ಅಂದ್ರೆ ಭಾಗ್ಯ ಮತ್ತೆ ಅವ್ರ ಗಂಡನ್ನ ಒಂದು ಮಾಡಬೇಕು. ಇದೇ ಕರೆಕ್ಟ್ ಆದ ಡಿಸಿಷನ್.